ಇನ್ನು ಬೀದರ್ ಜಿಲ್ಲೆಯಲ್ಲೂ ಕೂಡ ಮಳೆಯ ಅವಾಂತರ ಮುಂದುವರೆದಿದೆ. ಸೆಪ್ಟೆಂಬರ್ನಲ್ಲೇ ವಾಡಿಕೆಗಿಂತ ಶೇಕಡ 53ರಷ್ಟು ಹೆಚ್ಚುವರಿ ಮಳೆಯಾಗಿದೆ ಬೀದರ್ ಜಿಲ್ಲೆಯಲ್ಲಿ. ಮಹಾರಾಷ್ಟ್ರದ ಧನೆಗಾಂವ್ ಹೊಸೂರು ಬ್ಯಾರೇಜ್ನಿಂದ ನೀರು ರಿಲೀಸ್ ಆಗಿರೋದು 8.87 ಲಕ್ಷ ಕ್ಯೂಸೆಕ್ ನೀರನ್ನು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 181 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ. ಒಂದಲ್ಲ ಎರಡಲ್ಲ, ಜಸ್ಟ್ ಇಮ್ಯಾಜಿನ್, 181 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹಾನಿಯಾಗಿದೆ ಅಂತ ಅಂದರೆ ಅದರಲ್ಲಿ ಮನೆ ಕಳೆದುಕೊಂಡವರೆಷ್ಟು, ಜೀವ ಕಳೆದುಕೊಂಡವರೆಷ್ಟು, ಜೊತೆಗೆ ಬೆಳೆ ಹಾನಿಗೆ ಒಳಗಾದವರು ಎಷ್ಟು, ಅದರಲ್ಲೂ ರೈತರಂತೂ ಜಾಸ್ತಿನೇ ಇರ್ತಾರೆ. ಮಳೆ ಹಾನಿ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಜಿಲ್ಲೆಯಲ್ಲಿ 181 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹಾನಿಯಾಗಿರುವುದು. ಮುಂಗಾರು ಹಂಗಾಮಿನಲ್ಲಿ 3 ಜನ ಸಾವನ್ನಪ್ಪಿದ್ದಾರೆ, 38 ಪ್ರಾಣಿಗಳು ಸಾವನ್ನಪ್ಪಿದ್ದಾವೆ, 1281 ಮನೆಗೆ ಹಾನಿಯಾಗಿದೆ, 196 ಮನೆಗಳಿಗೆ ಮಳೆ ನೀರು ನುಗ್ಗಿದೆ, 1.66 ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ನಾಶ ಆಗಿ ಹೋಗಿದ್ದಾವೆ. ಜಿಲ್ಲೆಯಲ್ಲಿ ಒಟ್ಟು 7 ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಲಾಗಿದೆ. ಕಾಳಜಿ ಕೇಂದ್ರಗಳಲ್ಲಿ 416 ಜನರಿಗೆ ನೆರವನ್ನು ನೀಡಲಾಗಿದೆ. ಇದುವರೆಗೆ ಜಿಲ್ಲೆಯ 27 ಬ್ರಿಡ್ಜ್ಗಳು ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಬಾಲ್ಕಿ ತಾಲೂಕು ಒಂದರಲ್ಲಿ 16 ಸೇತುವೆಗಳು ಬಂದಾಗಿದ್ದಾವೆ, 121 ಬ್ರಿಡ್ಜ್ ಹಾನಿಯಾಗಿದೆ, 420 ಶಾಲಾ ಕೊಠಡಿ ಹಾನಿಯಾಗಿದೆ. ಭಾರೀ ಮಳೆಗೆ 179 ಕಿಲೋಮೀಟರ್ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ಇರ್ಲಿ ಬರ್ಲಿ ಮಂದಿ